ಕನ್ನಡಿಗರ ಹೆಮ್ಮೆಯ ಆರ್ಸಿಬಿ ಸೇಲ್ ಆರ್ಸಿಬಿ ಖರೀದಿಗೆ ಖಜಾನೆ ತೆರೆದ 2 ಲಕ್ಷ ಕೋಟಿಯ ಒಡೆಯ. ಹೌದು, ಕನ್ನಡಿಗರ ಹೆಮ್ಮೆಯ ಆರ್ಸಿಬಿ ಇದೀಗ ಸೇಲ್ ಆರ್ಸಿಬಿ ಖರೀದಿಗೆ ಖಜಾನೆ ತೆರೆದ 2 ಲಕ್ಷ ಕೋಟಿಯ ಒಡೆಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಓನರ್ ಚೇಂಜ್ ಆಗ್ತಾರ? ಮತ್ತೆ ಶುರುವಾಗಿದೆ ಆರ್ಸಿಬಿ ಟೀಮ್ ಮಾರಾಟದ ವದಂತಿ. ಆರ್ಸಿಬಿ ಖರೀದಿಗೆ ಆಧಾರ್ ಪೂನಾವಾಲಾ ತೀವ್ರ ಕಸರತ್ತನ್ನ ಮಾಡುತ್ತಿದ್ದಾರಂತೆ. ಐಪಿಎಲ್ ನಲ್ಲಿ ಸೀರಂ ಕಂಪನಿ ಓನರ್ ಅದೃಷ್ಟ ಪರೀಕ್ಷೆ ಮಾಡ್ಕೋತಿದ್ದಾರೆ. ಜನಪ್ರಿಯ ಆರ್ಸಿಬಿ ತಂಡದ ಮೌಲ್ಯ 18,000ದಿಂದ 20,000 ಕೋಟಿ ರೂಪಾಯಿ. ಆರ್ಸಿಬಿ ಮಾರಾಟಕ್ಕೆ ಇದೀಗ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಕೂಡ ಮುಂದಾಗಿರುವಂತದ್ದು. ಐಪಿಎಲ್ ಆರಂಭಕ್ಕೂ ಮುನ್ನವೇ ಆರ್ಸಿಬಿಗೆ ಹೊಸ ಓನರ್ ಬರ್ತಾರಾ ನೋಡಬೇಕು. ಆರ್ಸಿಬಿ ಟೀಮ್ ಖರೀದಿ ಮಾಡಲು ಬಿಡ್ ಮಾಡೋದಾಗಿ ಟ್ವೀಟ್ ಮಾಡಿದ್ದಾರೆ. ಆರ್ಸಿಬಿ ಖರೀದಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಠಿಣ ಪ್ರಯತ್ನವನ್ನ ಮಾಡುತ್ತಿದ್ದಾರಂತೆ. ದೊಡ್ಡ ಮಟ್ಟದ ಬಿಡ್ ಮಾಡೋದಾಗೆ ಆಧಾರ್ ಪೋಸ್ಟ್ ಮಾಡಿದ್ದಾರೆ. ಆರ್ಸಿಬಿ ಹಾಲಿ ಚಾಂಪಿಯನ್ ಮಾತ್ರವಲ್ಲ, ಜನಪ್ರಿಯತೆಯ ಟೀಮ್ ಇದು. ಹಾಗಾಗಿ ಕಾಲ್ತುಳಿತ ದುರಂತದಿಂದ ಆರ್ಸಿಬಿ ಮಾರಾಟಕ್ಕೆ ಪ್ಲಾನ್ ಆಯ್ತಾ ಅನ್ನುವಂಥದ್ದು ಅನುಮಾನ ಮೂಡ್ತಿದೆ. ಹೊಸ ಮಾಲೀಕತ್ವ ಹುಡುಕ್ತಿರುವಂತಹ ಆರ್ಸಿಬಿಯ ಓನರ್. ಹೀಗಾಗಿ ಆರ್ಸಿಬಿ ಖರೀದಿಗೆ ಇದೀಗ ಆಧಾರ್ ಪೂನಾವಾಲಾ ಪ್ಲಾನ್ ಮಾಡ್ತಿರೋ ಅಂಥದ್ದು. ಓನರ್ ಚೇಂಜ್ ಆಗ್ತಾರಾ ನೋಡಬೇಕು. ಕನ್ನಡಿಗರ ಹೆಮ್ಮೆಯ ಆರ್ಸಿಬಿ ಟೀಮ್ ಇದೀಗ ಸೇಲ್ ಆಗ್ಬಿಡತ್ತಾ ಅನ್ನುವಂಥದ್ದು ಕೇಳಿ ಬರ್ತಿದೆ. ಈ ಖರೀದಿಗೆ ಮುಂದಾಗಿದ್ದಾರೆ ಆಧಾರ್ ಪೂನಾವಾಲಾ. 2 ಲಕ್ಷ ಕೋಟಿಯ ಒಡೆಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಓನರ್ ಚೇಂಜ್ ಆಗುವ ವದಂತಿ ಕೇಳಿ ಬರ್ತಿದೆ. ಮತ್ತೆ ಶುರುವಾಗಿದೆ ಆರ್ಸಿಬಿ ಟೀಮ್ ಮಾರಾಟದ ವದಂತಿ. ಆರ್ಸಿಬಿ ಟೀಮ್ಗೆ ಆಧಾರ್ ಪೂನಾವಾಲಾ ಖರೀದಿ ಮಾಡಬೇಕು ಅಂತ ತೀವ್ರ ಕಸರತ್ತನ್ನ ಮಾಡ್ತಿದ್ದಾರಂತೆ. ಐಪಿಎಲ್ ನಲ್ಲಿ ಸೀರಂ ಕಂಪನಿ ಓನರ್ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ. ಜನಪ್ರಿಯ ಆರ್ಸಿಬಿ ತಂಡದ ಮೌಲ್ಯ ಏನಿದೆಯಲ್ಲ ಅದನ್ನ ನೋಡೋದಾದ್ರೆ 18,000ದಿಂದ 20,000 ಕೋಟಿ ರೂಪಾಯಿ ಆಗತ್ತೆ. 2 ಲಕ್ಷ ಕೋಟಿಯ ಒಡೆಯ ಇದನ್ನ ಖರೀದಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಆರ್ಸಿಬಿ ಮಾರಾಟಕ್ಕೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಮುಂದಾಗತ್ತಾ ಕಾದು ನೋಡ್ಬೇಕಿದೆ. ಐಪಿಎಲ್ ಆರಂಭಕ್ಕೂ ಮುನ್ನವೇ ಆರ್ಸಿಬಿಗೆ ಹೊಸ ಓನರ್ ಬಂದ್ಬಿಡ್ತಾರಾ ಅಂತ ಆರ್ಸಿಬಿ ಟೀಮ್ ಖರೀದಿಸಲು ಬಿಡ್ ಮಾಡೋದಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ ಆಧಾರ್ ಪೂನಾವಾಲಾ. ಆರ್ಸಿಬಿ ಖರೀದಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಠಿಣ ಪ್ರಯತ್ನವನ್ನ ಮಾಡಿ ಈ ಒಂದು ಜನಪ್ರಿಯ ಟೀಮ್ನ ಓನರ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರಂತೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಸಾಧ್ಯವೋ ಅಷ್ಟು ಕಠಿಣ ಪರಿಶ್ರಮ, ಕಠಿಣ ಪ್ರಯತ್ನವನ್ನ ಮಾಡ್ತಿದ್ದಾರಂತೆ ಆರ್ಸಿಬಿ ಟೀಮ್ ಓನರ್ ಆಗಬೇಕು ಅಂತ ಆಧಾರ್ ಪೂನಾವಾಲಾ. ದೊಡ್ಡ ಮಟ್ಟದಲ್ಲೇ ಬಿಡ್ ಮಾಡೋದಾಗಿ ತಾವೇ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಆರ್ಸಿಬಿ ಹಾಲಿ ಚಾಂಪಿಯನ್ ಮಾತ್ರವಲ್ಲ, ಇದು ಜನಪ್ರಿಯತೆಯ ಟೀಮ್. ಹಾಗಾಗಿ ಕಾಲ್ತುಳಿತದ ದುರಂತ ಏನಾಯಿತು ಆ ಘಟನೆಯಿಂದಾಗಿ ಆರ್ಸಿಬಿಯನ್ನ ಮಾರಾಟಕ್ಕೆ ಮತ್ತೆ ಪ್ಲಾನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದ ಅದನ್ನು ಮಾಹಿತಿ ಬರಬೇಕು. ಕಾಲ್ತುಳಿತ ದುರಂತ ಏನಾಯಿತು ಬೆಂಗಳೂರಿನಲ್ಲಿ, ಸಾಕಷ್ಟು ಜನ ಅಲ್ಲಿ ಗಾಯಾಳುಗಳು ಸಂಭವಿಸಿದ್ರು, ಜೊತೆಗೆ ಕೆಲವರು ಸಾವನ್ನಪ್ಪಿದ್ರು. ಅಂತಹ ಕಾಲ್ತುಳಿತದ ದುರಂತ ಬೆಂಗಳೂರಿನಲ್ಲಿ ಆದ ನಂತರ ಆರ್ಸಿಬಿಯನ್ನ ಮಾರಾಟ ಮಾಡೋದಕ್ಕೆ ಇದೀಗ ಪ್ಲಾನ್ ನಡೀತಿದೆಯಾ ಅನ್ನೋವಂಥದ್ದು ಕೇಳಿ ಬರ್ತಿದೆ. ಹೊಸ ಮಾಲೀಕತ್ವವನ್ನ ಅದಕ್ಕೋಸ್ಕರನೇ ಆರ್ಸಿಬಿ ಹುಡುಕ್ತಿದೆಯಾ, ಹೊಸ ಓನರ್ ಬೇಕು ಅಂತ ಕಾಯ್ತಿದೆಯಾ ಅನ್ನೋವಂಥದ್ದು. ಹೀಗಾಗಿ ಆರ್ಸಿಬಿ ಖರೀದಿಗೆ ಇದೀಗ ಆಧಾರ್ ಪೂನಾವಾಲಾ ಅವರು ಪ್ಲಾನ್ ಮಾಡ್ತಿರೋ ಅಂಥದ್ದು. ಕಾಲ್ತುಳಿತ ದುರಂತ ಏನಾಯಿತು ಬೆಂಗಳೂರಿನಲ್ಲಿ, ಅದಾದ ನಂತರ ಕೆಲವು ಮ್ಯಾಚ್ಗಳಿಗೆ ಅವಕಾಶವನ್ನು ಕೂಡ ಬೆಂಗಳೂರಿನಲ್ಲಿ ಗೃಹ ಸಚಿವರು ಇಲ್ಲ ಅಂತ ಹೇಳಿದ್ರು, ಹೌದು ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟಾರೆ ಈ ರೀತಿಯಾಗಿ ಪ್ರಕರಣಗಳು ಕೇಳಿ ಬರ್ತಾನೆ ಇತ್ತು. ಈ ಸುದ್ದಿಗಳಿಗೆ ತೆರೆ ಬೀಳುತ್ತೆ ಅನ್ನೋ ರೀತಿಯಲ್ಲಿ. ಆದರೆ ಆರ್ಸಿಬಿ ಓನರ್ ವಿಚಾರವಾಗಿ ಏನಿದೆಯಲ್ಲ, ಕಾಲ್ತುಳಿತದ ದುರಂತದ ನಂತರ ಈ ಟೀಮನ್ನು ಬೇರೆಯವರ ಸುಪರ್ದಿಗೆ ಒಪ್ಪಿಸ್ಬೇಕು ಅಂತ ಏನಾದ್ರು ಪ್ಲಾನ್ ನಡೀತಿದೆಯಾ, ಆ ಆಧಾರದಲ್ಲಿ ಓನರ್ ಚೇಂಜ್ ಆಗ್ತಾರಾ ಕಾದು ನೋಡಬೇಕಿದೆ. ಒಟ್ಟಾರೆ ಜನಪ್ರಿಯ ತಂಡ ಆರ್ಸಿಬಿಯ ಮೌಲ್ಯ ವಿಚಾರಿಸೋದಾದ್ರೆ 18,000ದಿಂದ 20,000 ಕೋಟಿ ರೂಪಾಯಿ ಆಗತ್ತೆ. ಅಫ್ಕೋರ್ಸ್ ಆಧಾರ್ ಪೂನಾವಾಲಾ ಇದನ್ನ ಖರೀದಿ ಮಾಡೋದಕ್ಕೆ ಕಠಿಣ ಪ್ರಯತ್ನವನ್ನೇ ಮಾಡ್ತಿದ್ದಾರಂತೆ.